ಹಾಯ್ ಎಲ್ಲರಿಗೂ, ನನ್ನ ಹೆಸರು ಪವನ್. ನಾನು ಸಾಗರದ ಹಳ್ಳಿ ಕಡೆ ಇರುವವನು. ಸದ್ಯಕ್ಕೆ ಕೃಷಿ ಮಾಡಿಕೊಂಡೇ ಬದುಕುತ್ತಾ ಇದ್ದೀನಿ. ಆದರೆ ಕೆಲವು ವರ್ಷಗಳ ಹಿಂದೆ ನಾನು ಮೊದಲ ಸಲ ಮೈಸೂರಿಗೆ ಹೋಗಿದ್ದಾಗ ನಡೆದ ಒಂದು ಘಟನೆ ಹೇಳ್ತೀನಿ. ಸ್ನೇಹಿತರೆ, ನಮ್ಮಪ್ಪ ತೀರಿ ಹೋಗಿದ್ದರಿಂದ ಮನೆಯ ಜವಾಬ್ದಾರಿ ಎಲ್ಲ ನನ್ನ ಮೇಲೆ ಬಿದ್ದಿತ್ತು. ಮನೆಯ ಆರ್ಥಿಕ ಪರಿಸ್ಥಿತಿ ಅಷ್ಟೇನು ಚೆನ್ನಾಗಿರಲಿಲ್ಲ. ಹೀಗಿರುವಾಗ ನಮ್ಮೂರಿನ ನಮ್ಮ ದೂರದ ಸಂಬಂಧಿಕರೊಬ್ಬರು ಅವರ ಹೆಸರು ಬೇಡ, ಮೈಸೂರಿಗೆ ಬರುವಂತೆ ಹೇಳಿ ಅವರ ಯಜಮಾನರ ಹತ್ತಿರ ಮಾತಾಡಿ ನನಗೆ ಕೆಲಸ ಕೊಡಿಸುವುದಾಗಿ ಹೇಳಿದರು. ನಾನು ಮನೆಯಲ್ಲಿ ಹೇಳಿದಾಗ ಅವರೆಲ್ಲ ಸರಿ ಎಂದರು. ನಮ್ಮೂರವರು ಪರಿಚಯದವರು ಆಗಿದ್ದರಿಂದ ಅವರ ಮನೆಗೆ ಹೋಗುವುದಕ್ಕೆ ಮನೆಯಲ್ಲಿ ಯಾವುದೇ ಅಭ್ಯಂತರ ಇರಲಿಲ್ಲ. ಅವರು ಮಾತ್ರ ಮೈಸೂರಿನಲ್ಲಿ ಅವರ ಯಜಮಾನರ ಜೊತೆ ಬಾಡಿಗೆ ಮನೆಯಲ್ಲಿ ಇದ್ದರು. ಅವರ ಕುಟುಂಬ ನಮ್ಮೂರಿನಲ್ಲಿ ಇತ್ತು. ಅವರು ನೋಡಲು ತುಂಬ ಸುಂದರವಾಗಿದ್ದರು. ಚಂದದ ಮುಖ, ಕಣ್ಣಿಗೆ ತುಂಬ ಅಂದವಾಗಿ ಕಾಣ್ತಾ ಇದ್ದರು. ಮದುವೆಯಾಗಿ 2 ವರ್ಷ ಆಗಿತ್ತು. ಅವರ ಯಜಮಾನರು ಸೇಲ್ಸ್ ಕಂಪನಿಯಲ್ಲಿರೋದ್ರಿಂದ ಹೆಚ್ಚಾಗಿ ಮನೆಯಲ್ಲಿ ಇರ್ತಾ ಇರಲಿಲ್ಲ. ಅವರ ಮನೆ ಚಿಕ್ಕದಾಗಿದ್ದರೂ ನನಗೆ ಉಳಿದುಕೊಳ್ಳಲು ಅವಕಾಶ ಕೊಟ್ಟರು. ನಾನು ಹಳ್ಳಿಯಲ್ಲಿ ಗಟ್ಟಿಮುಟ್ಟಾಗಿ ತಿಂದುಂಡು ಆರಾಮಾಗಿದ್ದೆ. ಅವರ ಮನೆಗೆ ಹೋದಾಗ ಇಬ್ಬರು ಸೇರಿ ನನ್ನನ್ನು ಸ್ವಾಗತಿಸಿ ಊಟ ತಿಂಡಿ ಎಲ್ಲ ಚೆನ್ನಾಗಿ ಮಾಡಿಸಿದರು. 1 ವಾರ ಅಲೆದಾಡಿದ ಮೇಲೆ ನನಗೆ ಒಂದು ಸೆಕ್ಯೂರಿಟಿ ಗಾರ್ಡ್ ಕೆಲಸ ಸಿಕ್ತು. ಡಿಗ್ರಿ ಅರ್ಧಕ್ಕೆ ನಿಲ್ಲಿಸಿದ್ದ ನನಗೆ ಯಾವ ಕೆಲಸವಾದರೇನು ಅಂತ ಆ ಕೆಲಸಕ್ಕೆ ಸೇರಿಕೊಂಡೆ. ಆ ವಿಷಯ ಮನೆಯಲ್ಲಿ ಹೇಳಿದಾಗ ಅವರಿಗೂ ಖುಷಿಯಾಗಿತ್ತು. 2 ದಿನ ಆದಮೇಲೆ ಕೆಲಸಕ್ಕೆ ಹೋಗೋಕ್ಕೆ ಶುರು ಮಾಡಿದೆ. ನನಗೆ ಕೆಲವೊಮ್ಮೆ ರಾತ್ರಿ ಪಾಳಿ, ಕೆಲವೊಮ್ಮೆ ಹಗಲು ಪಾಳಿ ಇರ್ತಿತ್ತು. ನಾನು ಮನೆಯಲ್ಲಿದ್ದಾಗ ಅವರಿಗೆ ಅಡುಗೆ ಮನೆಯ ಕೆಲಸ, ದಿನಸಿ ತಂದು ಕೊಡುವುದು, ಹೀಗೆ ಬೇರೆ ಬೇರೆ ಕೆಲಸಗಳಲ್ಲಿ ಸಹಾಯ ಮಾಡ್ತಿದ್ದೆ. ಹೀಗೆ ಮನೆಯಲ್ಲಿ ಸಹಾಯ ಮಾಡ್ತಾ ಇರುವಾಗ ಹೆಚ್ಚಾಗಿ ಇಬ್ಬರೇ ಇರ್ತಿದ್ವಿ. ಆವಾಗ ಅವರು ನನ್ನನ್ನು ಪ್ರೀತಿಯಿಂದ ನೋಡೋ ಥರ ಕಾಣ್ತಾ ಇದ್ರು. ಅಲ್ಲದೆ ಕೆಲವೊಮ್ಮೆ ಕೆಲಸ ಮಾಡುವಾಗ ಕೈ ತಾಗಿದ್ರೂ ನಾನು ಅದನ್ನು ಜಾಸ್ತಿ ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ. 1 ತಿಂಗಳಾದಮೇಲೆ ನಾನು ಬೇರೆ ರೂಮ್ಗೆ ಹೋಗ್ತೀನಿ ಅಂತ ಹೇಳಿದಾಗ ಅವರ ಯಜಮಾನರು, ಅಲ್ಲಿ ಬೇಡಪ್ಪ, ಇಲ್ಲೇ ಇರು, ನಾನು ಕೂಡ ಸೇಲ್ಸ್ ಅಂತ ಬೇರೆ ಊರಿಗೆ ಹೋಗ್ತೀನಿ, ಇವರು ಒಬ್ಬರೇ ಇರ್ತಾರೆ, ಸಿಟಿಯಲ್ಲಿ ಒಬ್ಬರೇ ಇರೋದು ಕಷ್ಟ, ನೀನು ಹೊರಗೆ ರೂಮ್ ಮಾಡಿಕೊಂಡ್ರೆ ಒಬ್ಬಂಟಿ ಆಗ್ತೀಯ, ಊಟದ ಸಮಸ್ಯೆನೂ ಆಗುತ್ತೆ ಅಂತ ಹೇಳಿದರು. ನಾನು ಮನೆಯಲ್ಲಿ ಮಾತಾಡಿ ಕೊನೆಗೆ ಅಲ್ಲೇ ಇರೋದಕ್ಕೆ ಒಪ್ಪಿಕೊಂಡೆ. 1 ತಿಂಗಳ ಸೆಕ್ಯೂರಿಟಿ ಕೆಲಸದ ನಂತರ ಸಾಯಂಕಾಲ ಬಂದು ಊಟ ಮಾಡಿ ಮಲಗುತ್ತಿದ್ದೆ. ನನಗೆ ಕೆಲವೊಮ್ಮೆ ಸರಿಯಾಗಿ ಕಣ್ಣು ಮುಚ್ಚುತ್ತಾ ಇರಲಿಲ್ಲ. ಜೊತೆಗೆ ನನಗೆ ಅನಿಸಿದ್ದು ಏನೆಂದರೆ, ಅವರು ಸುಖ ಸಂತೋಷದಿಂದ ಇರಲಿಲ್ಲ. ಅವರ ಗಂಡ ಸರಿಯಾಗಿ ಇವರನ್ನು ನೋಡಿಕೊಳ್ಳುತ್ತಿಲ್ಲ ಎನ್ನುವುದು ಗೊತ್ತಾಯಿತು. ಆದರೆ ನಾನು ಈ ಬಗ್ಗೆ ಕೇಳೋಕೆ ಆಗಲಿಲ್ಲ. ಮೊದಲ ತಿಂಗಳ ಸಂಬಳ ಬಂದ ಮೇಲೆ ನಾನು ಎಲ್ಲರಿಗೂ ಬಟ್ಟೆ ತಂದಿದ್ದೆ. ಮರುದಿನ ಅವರು ಮತ್ತು ಅವರ ಯಜಮಾನರು ಆ ಬಟ್ಟೆ ಹಾಕಿಕೊಂಡಿದ್ದರು. ಆದರೆ ನಾನು ಅವರ ಯಜಮಾನರನ್ನು ಗಮನಿಸದೆ ಇವರನ್ನೇ ನೋಡುತ್ತಾ ನಿಂತಿದ್ದೆ. ಆಕಾಶದಿಂದ ಇಳಿದು ಬಂದ ಮೇನಕೆಯಂತೆ ಕಾಣುತ್ತಿದ್ದರು. ಹೇಗೆ ಕಾಣ್ತಾ ಇದ್ದೀನಿ ಅಂತ ಅವರು ಕೇಳಿದಾಗ ನನಗೆ ಮಾತುಗಳೇ ಹೊರಡಲಿಲ್ಲ. ಕೊನೆಗೆ ಸಮಾಧಾನ ಮಾಡಿಕೊಂಡು, ಇಬ್ಬರು ಚೆನ್ನಾಗಿ ಕಾಣ್ತಾ ಇದ್ದೀರಾ ಅಂತ ಹೇಳಿದೆ. ಸ್ನೇಹಿತರೆ, ಈ ಘಟನೆ ಆದ ಮೇಲೆ ಮನೆಯಲ್ಲಿ ಕಸ ಗುಡಿಸುವಾಗ, ಬಟ್ಟೆ ಒಗೆಯುವಾಗ ಅವರನ್ನೇ ನೋಡುತ್ತಾ ಇದ್ದೀನಲ್ಲ, TV ನೋಡುವಾಗ ಅವರ ಪಕ್ಕದಲ್ಲಿ ಹೋಗಿ ಕೂತು ಮಾತನಾಡಿಸುತ್ತಿದ್ದೆ. ಅವರು ಅದಕ್ಕೆ ವಿರೋಧ ಮಾಡದೆ ಸುಮ್ಮನೆ ಕೂರುತ್ತಿದ್ದರು. ಹೀಗಿರುವಾಗ ಒಂದು ದಿನ ಅವರ ಯಜಮಾನರು 1 ವಾರದ ಮಟ್ಟಿಗೆ ಬಿಸ್ನೆಸ್ ಟ್ರಿಪ್ ಅಂತ ಹೈದರಾಬಾದ್ಗೆ ಹೋದರು. ಅವತ್ತು ಸಾಯಂಕಾಲ ನಾನು ಬೇಗ ಮನೆಗೆ ಬಂದಾಗ ಅವರು ಮನೆಯ ಮೇಲ್ಛಾವಣಿಯ ಮೇಲೆ ಬಟ್ಟೆ ಒಗೆಯುತ್ತಾ ನಿಂತಿದ್ದರು. ನಾನು ಅಲ್ಲಿಗೆ ಹೋದಾಗ ನನ್ನ ಕಣ್ಣುಗಳೇ ನನ್ನನ್ನು ನಂಬದಾದವು. ಬಟ್ಟೆ ಒಗೆಯುವಾಗ ಆ ಸೌಂದರ್ಯದ ದರ್ಶನವಾಯಿತು. ಮತ್ತೊಂದೆಡೆ ಸೂರ್ಯ ಅಸ್ತ ಆಗುತ್ತಾ ಇತ್ತು. ನಾನು ಅವರ ಜೊತೆ ಮಾತಾಡುತ್ತಾ ಅಲ್ಲೇ ಸ್ವಲ್ಪ ಹೊತ್ತು ನಿಂತುಕೊಂಡೆ. ನಾನು ಅವರನ್ನೇ ನೋಡ್ತಾ ಇರೋದು ಗೊತ್ತಿದ್ರೂ ಸಹ ನೋಡಲಿ ಬಿಡು ಅನ್ನೋ ಥರ ಸುಮ್ಮನಿದ್ದರು. ಅಲ್ಲಿಗೆ ಆ ಸೌಂದರ್ಯವನ್ನು ಕಂಡು ನನ್ನೊಳಗೆ ಏನೋ ಒಬ್ಬ ಎದ್ದು ಕುಣಿಯೋಕೆ ಶುರು ಮಾಡಿದ್ದು. ಅದನ್ನು ಗಮನಿಸಿದ ಅವರು ನಗುತ್ತಾ, ಹೋಗೋ, ಇಬ್ಬರಿಗೂ ಚಹಾ ಮಾಡು ಅಂತ ಹೇಳಿದರು. ನಾನು ಹಾಲು ಇಲ್ಲ ಎಂದಾಗ ಅವರು, ಇಲ್ಲಿ ನಿಂತರೆ ಸಿಗುತ್ತಾ, ನನ್ನ ಹತ್ರನೂ ಇಲ್ಲ, ಅಂಗಡಿಗೆ ಹೋಗಿ ತಗೊಂಡು ಬಾ ಅಂದರು. ನನಗೆ ಅವರ ಮಾತು ಅರ್ಥವಾಯಿತು. ಸರಿ, ಹೋಗಿ ಹಾಲು ತಂದು ನಿಮಗೆ ಚಹಾ ಮಾಡಿಕೊಡ್ತೀನಿ, ಆದರೆ ನಾನು ಹಾಲು ಕುಡಿತೀನಿ ಅಂತ ಹೇಳಿದಾಗ ಅವರು, ಕುಡಿತೀಯ, ನನಗೂ ಗೊತ್ತು ಅಂತ ಹೇಳಿ ನಕ್ಕರು. ಆಮೇಲೆ ಅಂಗಡಿಗೆ ಹೋಗಿ ಬಾ ಅಂದರು. ನಾನು ಹೋಗಿ ಹಾಲು ತಂದು ಇಬ್ಬರಿಗೂ ಚಹಾ ಮಾಡಿದೆ.
ಕುಡಿದು ಕೂತಿದ್ದೆವು. ಸ್ವಲ್ಪ ಹೊತ್ತಿನ ನಂತರ ಇಬ್ಬರು ಮನೆಗೆ ಬೇಕಾದ ದಿನಸಿ ತರಲು ಆಟೋದಲ್ಲಿ ಹೊರಡಬೇಕಾಯಿತು. ಆಟೋದ ಸೀಟಿನ ಮೇಲೆ ಕುಳಿತಾಗ ನನ್ನ ಮೊಣಕೈ ಅವರಿಗೆ ತಾಗಿತ್ತು. ಅದು ಸೀಟಿನ ಸೋಫಾ ಇದ್ದ ಹಾಗೆ ಮೆತ್ತಗೆ ಅನಿಸಿತು. ಕ್ಷಮಿಸಿ ಅಂದಾಗ ಅವರು ಪರವಾಗಿಲ್ಲ ಬಿಡೋ, ಇದೆಲ್ಲ ಸಹಜ ಅಂತ ನಕ್ಕು ಸುಮ್ಮನಾದರು. ವಾಪಸ್ ಬರುವಾಗ ಪಕ್ಕದಲ್ಲೇ ಅಂಟಿಕೊಂಡು ಕೂತಿದ್ದೆ. ಆಗಲೂ ಮೊಣಕೈ ಪದೇ ಪದೇ ತಾಗುತ್ತಾ ಇತ್ತು. ಆದರೆ ರೋಡಿನಲ್ಲಿ ಬರ್ತಾ ಇದ್ದಿದ್ದರಿಂದ ಅವರು ಸುಮ್ಮನಿದ್ದರು. ಮನೆಗೆ ಬಂದ ಮೇಲೆ ಅವರು ದಿನಸಿ ಮೇಲೆ ಇಡಬೇಕು ಬಾ ಅಂದರು. ನಾನು ಕುರ್ಚಿ ಮೇಲೆ ನಿಂತು ಎಲ್ಲ ಮೇಲೆ ಇಡುತ್ತಾ ಇದ್ದೆ. ಅವರು ಒಂದೊಂದಾಗಿ ಕೊಡುತ್ತಿದ್ದರು. ಹೀಗೆ ಮೇಲೆ ನಿಂತು ಕೆಳಗೆ ನೋಡಿದಾಗ ನನಗೆ ಮತ್ತೆ ಅವರ ಸೌಂದರ್ಯದ ದರ್ಶನವಾಗತೊಡಗಿತು. ಹಾಗೆ ಬಹಳ ಹೊತ್ತು ಅವರನ್ನೇ ನೋಡಿದಾಗ ಮತ್ತೊಮ್ಮೆ ನನ್ನೊಳಗಿನ ಆ ಭಾವನೆ ಎದ್ದು ಕುಣಿಯಲು ಶುರು ಮಾಡಿತು. ನನಗೆ ಕುರ್ಚಿ ಮೇಲೆ ನಿಲ್ಲಲು ಸಹ ಮುಜುಗರ ಆಯಿತು. ಅದನ್ನು ಗಮನಿಸಿದ ಅವರು ನಗುತ್ತಾ ಸುಮ್ಮನಾದರು. ಕೊನೆಗೆ ಅವರೇ ಕೈ ಮುಂದೆ ಹಾಕಿ ಹಿಡಿದು ಆ ಕೆಲಸ ಮುಗಿಸಿದರು. ಹೀಗೆ ನಡೆದ ಒಂದೆರಡು ಘಟನೆಗಳಿಂದ ನನ್ನ ಜೀವನವೇ ಬದಲಾಗಿ ಬಿಟ್ಟಿತ್ತು. ಮೊದಲಿಗೆ ನಾನು ಅವರ ಮನೆಯಲ್ಲಿಯೇ ಇದ್ದಿದ್ದೆ. ಆದರೆ ಆಮೇಲೆ ನಾನು ತಪ್ಪು ಮಾಡ್ತಾ ಇದ್ದೀನಿ ಅಂತ ಅನಿಸಿದ ಮೇಲೆ ಒಂದು ದಿನ ಊಟಕ್ಕೆ ಕೂತಾಗ ಇದು ತಪ್ಪಲ್ವಾ, ಏನಾದರೂ ಸಮಸ್ಯೆ ಆದರೆ ಏನು ಮಾಡೋದು ಅಂತ ಕೇಳಿದೆ. ಅದಕ್ಕೆ ಅವರು ಹಾಗೇನಿಲ್ಲ, ವಿಷಯ ಗುಟ್ಟಾಗಿರಲಿ, ನೀನು ನಿನ್ನ ಪಾಡಿಗೆ ಸುಮ್ಮನಿರು, ನಾನು ಕೂಡ ನನ್ನ ಪಾಡಿಗೆ ಸುಮ್ಮನಿರ್ತೀನಿ ಅಂತ ಹೇಳಿದರು. ಆದರೆ ಕೆಲವು ದಿನಗಳ ನಂತರ ನಾನು ಆ ಮನೆಯನ್ನು ಬಿಟ್ಟು ಬೇರೆ ಏರಿಯಾದಲ್ಲಿ ರೂಮ್ ಮಾಡಿದೆ. ಆ ಏರಿಯಾ ನನ್ನ ಆಫೀಸ್ಗೂ ಹತ್ತಿರವಿತ್ತು. ಒಮ್ಮೆಲೆ ಅವರ ಮನೆಗೆ ಹೋಗೋದು ಬಿಟ್ಟರೆ ಸಮಸ್ಯೆ ಆಗುತ್ತೆ ಅಂತ ಗೊತ್ತಾಗಿ ಆಗೊಮ್ಮೆ ಈಗೊಮ್ಮೆ ಹೋಗಿ ಬರ್ತಾ ಇದ್ದೆ. ಕೊನೆಗೆ ಇದೆಲ್ಲ ಬೇಡವೇ ಬೇಡ ಅಂತ ನಿರ್ಧರಿಸಿ ನಾನು ಊರಿಗೆ ವಾಪಸ್ ಬಂದೆ. ಸ್ನೇಹಿತರೆ, ಊರಿನಲ್ಲಿ ಒಂದು ಹೊಲವನ್ನು ಹಿಡಿದು ಈಗ ಕೃಷಿ ಮಾಡಿಕೊಂಡು ನನ್ನ ಜೀವನವನ್ನು ನಾನೇ ನಡೆಸುತ್ತಿದ್ದೀನಿ. ಏಕೆಂದರೆ ಮನೆಗೆ ಆಧಾರ ಸ್ತಂಭ ಅಂದರೆ ನಾನೊಬ್ಬನೇ. ನನ್ನಿಂದ ಏನಾದರೂ ಸಮಸ್ಯೆ ಆದರೆ ಅದು ಊರಿನ ನಮ್ಮ ಕುಟುಂಬಸ್ಥರಿಗೂ ತೊಂದರೆ ಆಗುತ್ತೆ ಅಂತ ಆಗಲೇ ವಿಚಾರ ಮಾಡಿ ಎಷ್ಟು ಕಷ್ಟವಾದರೂ ಸರಿ ಇಲ್ಲೇ ಇರ್ತೀನಿ ಅಂತ ವಾಪಸ್ ಬಂದೆ. ಯಾರೂ ಕೂಡ ತಪ್ಪು ಮಾಡಬೇಡಿ, ಇದರಿಂದ ಯಾವುದೇ ಕಾರಣಕ್ಕೂ ಒಳ್ಳೆಯದಾಗಲ್ಲ ಸ್ನೇಹಿತರೆ. ನಿಮ್ಮ ಸಮಸ್ಯೆಗೆ ನಿಮ್ಮಲ್ಲಿಯೇ ಪರಿಹಾರ ಇರುತ್ತೆ ಎನ್ನುವುದು ನನ್ನ ಅನಿಸಿಕೆ ಗೆಳೆಯರೆ. ಇಂತಹ ಕಾಲ್ಪನಿಕ ಘಟನೆಗಳು ಕಥೆಗಳಂತೆ ನಿಜ ಜೀವನದಲ್ಲಿ ನಡೆದರೆ ಜೀವ ಮತ್ತು ಜೀವನಕ್ಕೂ ತೊಂದರೆಯಾಗುತ್ತದೆ ಸ್ನೇಹಿತರೆ. ಹಾಗಾಗಿ ಇಂಥ ಕಥೆಗಳಿಗೆ ಪ್ರಾಮುಖ್ಯತೆ ನೀಡದೆ ಉತ್ತಮ ಮತ್ತು ಸಜ್ಜೀವನ ನಡೆಸಬೇಕು ಸ್ನೇಹಿತರೆ. ಈ ಕತೆ ಇಷ್ಟ ಆದರೆ ಇದಕ್ಕೊಂದು ಲೈಕ್ ಮಾಡಿ, ತಪ್ಪದೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ. ಮತ್ತೆ ಮುಂದಿನ ಕಥೆಯಲ್ಲಿ ಸಿಗೋಣ. ಧನ್ಯವಾದಗಳು. ನಮಸ್ಕಾರ.